ಮಕ್ಕಳು ಆಗದೇ ಇರೋಕ್ಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ. ಸೊ ಹಾಗಾದರೆ ಏನು ಸಮಸ್ಯೆಗಳಿರ್ತವೆ ಗಂಡಸಿಗೆ? ಅವರಿಗೆ ಏನು ಅನಿಸುತ್ತೆ ಅಂದರೆ ನಮಗೆ ಸೇರ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಸೀಮೆನ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಕಲರ್ನೂ ಚೆನ್ನಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್, ಮತ್ತು ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ. ಸೀಮೆನ್ ಕ್ವಾಲಿಟಿ ಕ್ವಾಂಟಿಟಿ ಏನು ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಮತ್ತು ಅದ್ರ ಒಳಗಡೆಯಿಂದ ಸ್ಪರ್ಮ್ಸ್ಗೇನು ಸಂಬಂಧ ಇಲ್ಲ. ಎಲ್ಲ ಮೇಲೆ ಚೆನ್ನಾಗಿದ್ರೂ ಕೂಡ ಒಳಗಡೆ ವೀರ್ಯ ಅನ್ನೋದು ಇರ್ಬೋದು, ಆರ್ ಕಡಿಮೆ ಇರ್ಬೋದು, ಆರ್ ಮೇ ಬಿ 0. 4 ನೋಡ್ತೀವಿ ಮೇನ್ಲಿ. ಕೌಂಟ್ ಎಷ್ಟಿದೆ, ಚಲನೆ ಶಕ್ತಿ ಎಷ್ಟಿದೆ, ಆಕಾರ, ಆ್ಯಂಡ್ 4ನೇ ಪಾಯಿಂಟ್ ಇನ್ಫೆಕ್ಷನ್ ಏನೂ ಇರಬಾರ್ದು, ಸೀಮೆನ್ ಇನ್ಫೆಕ್ಷನ್. ಪೀನಸ್ ಸೈಜ್ ಎನ್ಲಾರ್ಜ್ಮೆಂಟ್ ಟ್ಯಾಬ್ಲೆಟ್ಸ್ ಇರಲಿ ಟು ಇನ್ಕ್ರೀಸ್ ಯುವರ್ ಲಿಬಿಡೋ, ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡೋಕ್ಕೆ, ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ. ಸೊ ಒಂದು ಹುಡುಗಿಗೆ 30 ವರ್ಷದ ಒಳಗಡೆ ನೀವು ಹೇಳ್ದಂಗೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದ್ರಿ ಅಂದರೆ ನಿಮ್ಮ ಮಾತುಗಳ ಅರ್ಥ ಆಗುತ್ತೆ. ಸೊ ಒಬ್ಬ ಗಂಡಸಿಗೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ವೃಕ್ಷ್ ಫರ್ಟಿಲಿಟಿ ಈ ಒಂದು ಸಂಸ್ಥೆಯ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಾವು ಸಂತಾನೋತ್ಪತ್ತಿಯ ಬಗ್ಗೆ, ಸಂತಾನಹೀನತೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಮಕ್ಕಳಾಗದಿರೋವಿಕೆ ಬಗ್ಗೆ ಮಾತಾಡ್ತಾ ಇದ್ವಿ. ಕಳೆದ 2 ಎಪಿಸೋಡ್ಗಳಲ್ಲಿ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಮತ್ತು ಹೆಣ್ಣಿಗೆ ಅಂದರೆ ಹೆಂಗಸಿಗೆ ಇರಬಹುದಾದ ಸಮಸ್ಯೆಗಳ ಬಗ್ಗೆ ಡಾಕ್ಟರ್ ಸ್ನೇಹ ಅವರು ಮಾತಾಡಿದ್ದಾರೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ಎಪಿಸೋಡ್ಗಳನ್ನ ನೋಡಿ, ಆಮೇಲೆ ಈ ಎಪಿಸೋಡನ್ನ ನೋಡಿ. ಈ ಒಂದು ಎಪಿಸೋಡಲ್ಲಿ ನಾನು ಗಂಡಸಿನ ಬಗ್ಗೆ ನಾನು ಮಾತಾಡ್ತೀನಿ. ಮುಂಚಿನ ಒಂದು ಎಪಿಸೋಡಲ್ಲಿ ನಾನು ಕೇಳಿದ್ದೆ ಎಷ್ಟು ಪರ್ಸೆಂಟೇಜ್ ಗಂಡಸಿಗೆ ಮತ್ತು ಹೆಂಗಸಿಗೆ ಸಮಸ್ಯೆ ಇರುತ್ತೆ ಅಂತ ಹೇಳಿದಾಗ ಅವರು ಆಲ್ಮೋಸ್ಟ್ 50% ಅನ್ನೋ ಮಾತನ್ನು ಹೇಳಿದರು. ಸೊ ಆಲ್ಮೋಸ್ಟ್ 50% ಅಂದರೆ ಸೊ ಗಂಡಸಲ್ಲೂ ಸಮಸ್ಯೆಗಳಿರ್ತವೆ, ಮಕ್ಕಳು ಆಗದೇ ಇರೋಕ್ಕೆ ಗಂಡಸು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾನೆ ಅಂತ ಅರ್ಥ. ಸೊ ಹಾಗಾದರೆ ಏನು ಸಮಸ್ಯೆಗಳಿರ್ತವೆ ಗಂಡಸಿಗೆ ಅನ್ನೋದು ಪ್ರಶ್ನೆ, ಮತ್ತು ಏನು ಸೊಲ್ಯೂಷನ್ಗಳು ಅನ್ನೋದು ಪ್ರಶ್ನೆ. ಫಸ್ಟ್ ಏನು ಸಮಸ್ಯೆಗಳಂದರೆ, ನಾವು ಇದಕ್ಕೆ ಮುಂಚೆ ಮಾತಾಡಿದ ಥರ ಅವ್ರು ಏನಾದರೂ ಪ್ರಾಬ್ಲಮ್ ಇದೆ ಅಂದ ತಕ್ಷಣ ವೈಫ್ದೇ ಫಸ್ಟ್ ಟೆಸ್ಟ್ ಮಾಡ್ಕೊತಾರೆ. ಸೊ ಈಗ ಫಸ್ಟ್ ಪ್ರಾಬ್ಲಮ್ ಅದೇ, ವೈಫ್ದೇ ಅಲ್ಲ, ನೀವು ಹಸ್ಬೆಂಡೂ ನಾವು ಚೆಕ್ ಮಾಡಬೇಕು. ಮಾಡಬೇಕಂದ್ರೆ ಅದರಲ್ಲಿನೂ 55% 60% ಜನ ಏನು ಮಾಡ್ತಾರೆ, ಬರೇ ವೀರ್ಯ ಪರೀಕ್ಷೆ ಮಾಡ್ತಾರೆ ಅಷ್ಟೇ. ಅವರು ಜನರಲ್ ಹೆಲ್ತ್ ಬಗ್ಗೆ ಮಾತೇ ಇಲ್ಲ ಅಲ್ಲಿ. ಅವರು ಹಿಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಮೇಡಮ್ ನಮಗೆ ಯಾಕೆ ಮೇಡಮ್ ಥೈರಾಯ್ಡ್ ಪ್ರಾಬ್ಲಮ್, ನಾವು ಫುಲ್ ಹೆಲ್ದಿ, ನಮ್ಗೆ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಹೇಗೆ ಗೊತ್ತು? ನೀವು ಟೆಸ್ಟ್ ಮಾಡಿಸ್ಕೊಂಡಿದ್ರೆ ಅಲ್ಲ ನಮ್ಗೆ ಗೊತ್ತಾಗುತ್ತೆ. ಇದು ಒಂದು ದೊಡ್ಡ ಮಿತ್ತಿದೆ, ಬರೀ ಫೀಮೇಲ್ಸ್ಗೆ ಥೈರಾಯ್ಡ್ ಸಮಸ್ಯೆಗಳಿರುತ್ತೆ ಅಂತ. ಶುಗರ್ ಬಂದ ತಕ್ಷಣ ನಮಗೆ ಸಿಮ್ಟಮ್ಸ್ ಇರುತ್ತಲ್ವಾ, ಸೊ ಸಿಮ್ಟಮ್ಸ್ ಏನಿಲ್ಲ ಅಲ್ಲ ಮೇಡಮ್, ಯಾಕೆ ಸುಮ್ಮನೆ ಮನಿ ವೇಸ್ಟ್ ಅಂತ. ಸೋ ಮೆನಿ ಆಫ್ ದ ಕಪಲ್ಸ್ ಅವರು ವೀರ್ಯ ಕಣಗಳೆಲ್ಲ ಕರೆಕ್ಟಾಗಿರುತ್ತೆ, ಬಟ್ ಇದೆಲ್ಲ ಥೈರಾಯ್ಡ್ ಸಮಸ್ಯೆ, ಶುಗರ್ ಪ್ರಾಬ್ಲಮ್ ಇದೆಲ್ಲ ಇದ್ದರೆ ಅವ್ರಿಗೆ ಸ್ಪರ್ಮ್ ಅಬ್ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ, DNA ಡ್ಯಾಮೇಜ್ ಆಗಿ ಇರುತ್ತೆ. ಸೊ ಫಸ್ಟ್ ಅವರು ಜನರಲ್ ಹೆಲ್ತ್ ಚೆಕ್ ಮಾಡ್ಕೋಬೇಕು. ಸೆಕೆಂಡ್ ವೀರ್ಯ ಪರೀಕ್ಷೆ ಮಾಡಿಸ್ಕೋಬೇಕು. ಅದರಲ್ಲಿ 4 ನೋಡ್ತೀವಿ ಮೇನ್ಲಿ. ಕೌಂಟ್ ಎಷ್ಟಿದೆ, ಚಲನೆ ಶಕ್ತಿ ಎಷ್ಟಿದೆ, ಆಕಾರ ನಾರ್ಮಲ್, ಅದಕ್ಕೂ ಹೆಡ್ ಬಾಡಿ ಟೇಲ್ ಅಂತ ಇರುತ್ತೆ, ಅದೆಲ್ಲ ಆಕಾರ ನಾರ್ಮಲ್ ಆಕಾರ, ಅದು ಮಿನಿಮಮ್ 4% ಚೆನ್ನಾಗಿರಬೇಕು, 4%. ಆ್ಯಂಡ್ 4ನೇ ಪಾಯಿಂಟ್ ಇನ್ಫೆಕ್ಷನ್ ಏನೂ ಇರಬಾರ್ದು, ಸೀಮೆನ್ ಇನ್ಫೆಕ್ಷನ್. ಸೊ ಇದೆಲ್ಲ ನಾವು ಚೆಕ್ ಮಾಡ್ತೀವಿ. ಎಲ್ಲಿ ಮಾಡಿಸ್ಬೇಕು ಅಂದರೆ ಫರ್ಟಿಲಿಟಿ ಸೆಂಟರ್ನಲ್ಲೇ ಮಾಡಬೇಕು. ವೀರ್ಯ ಪರೀಕ್ಷೆ ಅಂದ ತಕ್ಷಣ ನಿಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಸ್ನಲ್ಲಿ ಆ ಥರ ಎಲ್ಲ ಲೋಕಲ್ ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಸ್ನಲ್ಲಿ ಅಲ್ಲ. ಯು ಹ್ಯಾವ್ ಟು ಡೂ ಇಟ್ ಇನ್ ಅ ಫರ್ಟಿಲಿಟಿ ಸೆಂಟರ್. ಆ್ಯಂಡ್ರಾಲಜಿಸ್ಟ್ ಅಂದರೆ ಟ್ರೇನ್ಡ್ ಪರ್ಸನ್ಸ್ ಇರ್ತಾರೆ, ಅವ್ರು ಎಷ್ಟೋ ವರ್ಷ 3 ವರ್ಷ 5 ವರ್ಷ ಓದಿರ್ತಾರೆ, ಅವ್ರಿಗೆಲ್ಲ ನಾಲೆಜ್ ಇರುತ್ತೆ. ಅವ್ರು ಕರೆಕ್ಟಾಗಿ ಅವ್ರ ಕಡೆಯಿಂದ ಚೆಕ್ ಮಾಡ್ಕೋಬೇಕು. ಈ ಟೆಕ್ನಿಷಿಯನ್ಸ್, ಪ್ಯಾಥಾಲಜಿಸ್ಟ್ ಅವರೆಲ್ಲನೂ, ಬ್ಲಡ್ ಡಾಕ್ಟರ್ ಅವರೆಲ್ಲ ನೋಡೋದು ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಅಲ್ಲ. ಸೊ ಕರೆಕ್ಟ್ ಸೆಂಟರ್ನಲ್ಲಿ ಚೆಕ್ ಮಾಡಬೇಕು. ಒಂದು ಪರೀಕ್ಷೆ ಇಫ್ ಇನ್ ಕೇಸ್ ಅಬ್ನಾರ್ಮಲ್ ಬಂದರೆ ಪ್ಲೀಸ್ ಇನ್ನೊಮ್ಮೆ ರಿಪೀಟ್ ಮಾಡಿಸ್ರಿ. ಯಾವಾಗ ರಿಪೀಟ್ ಮಾಡಿಸ್ಬೇಕು, ಮಿನಿಮಮ್ 1-3 ವಾರ ಗ್ಯಾಪ್ ತೊಗೊಂಡ್ಬಿಟ್ಟು ನೀವು ಇನ್ನೊಮ್ಮೆ ಒಳ್ಳೆ ಸೆಂಟರ್ನಲ್ಲಿ ರಿಪೀಟ್ ಮಾಡಿಸ್ರಿ. 2 ಅಬ್ನಾರ್ಮಲ್ ರಿಪೋರ್ಟ್ ಇದೆ ಅಂದರೆ ಯು ಹ್ಯಾವ್ ಟು ಮೀಟ್ ಡಾಕ್ಟರ್.
ಓಕೆ ಓಕೆ ಸೊ ಏನು ಪ್ರಾಬ್ಲಮ್ ಇದೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ಗಳನ್ನ ಹೇಳ್ಬೋದು. ಸೊ ಇದು ಮೇನ್ ಬೇಸಿಕ್ ಥಿಂಗ್ಸ್, ಜನರಲ್ ಹೆಲ್ತ್ ಆ್ಯಂಡ್ ವೀರ್ಯ ಪರೀಕ್ಷೆ. ಓಕೆ ಓಕೆ. ಈಗ ಜನರಲ್ ಹೆಲ್ತ್ ನೀವು ವೀರ್ಯ ಪರೀಕ್ಷೆನೇ ಮಾಡಿಸ್ಕೋತಾರೆ, ಜನರಲ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ. ಜನರಲ್ ಹೆಲ್ತಲ್ಲಿ ಏನು ಸಮಸ್ಯೆಗಳಂದರೆ ಏನು ಸಮಸ್ಯೆಗಳಿಂದ ಈ ಒಂದು ಮಕ್ಕಳಾಗದೇ ಇರೋದು ಕಾರಣ ಆಗುತ್ತೆ? ನಾವು ಹೇಳಿದ್ರೆ ತುಂಬ ಕಾಮನ್ ಶುಗರ್, ಡಯಾಬಿಟಿಸ್. ಓಕೆ. ಇಂಡಿಯಾನಲ್ಲಿ ಈಗ ನಮಗೆ ಇದು ಆಹಾರದಿಂದ ಎಲ್ಲ ಇದರೆಲ್ಲ ಪ್ರಾಬ್ಲಮ್ಸಿಂದ ನಮಗೆ ಡಯಾಬಿಟಿಸ್ ಅನ್ನೋದು ಈಗ ಇಂಡಿಯಾ ಇಸ್ ಬಿಕಮಿಂಗ್ ಒನ್ ಆಫ್ ದ ಕ್ಯಾಪಿಟಲ್ ಆಫ್ ಇನ್ ದ ವರ್ಲ್ಡ್ ಆಫ್ ಡಯಾಬಿಟಿಸ್. ಇಷ್ಟು ಕಾಮನ್ ಆಗಿದೆ. ಸೊ ಡಯಾಬಿಟಿಸ್ ಚೆಕ್ ಮಾಡ್ಕೋಬೇಕು, ಥೈರಾಯ್ಡ್ ಪ್ರಾಬ್ಲಮ್ ಚೆಕ್ ಮಾಡ್ಕೋಬೇಕು, ಅವರು ಬ್ಲಡ್ ಏನಾದ್ರು ಎಲ್ಲ ಸರಿ ಇದೆಯಾ ಅಂತ ಹಿಮೋಗ್ಲೋಬಿನ್ ಅದು ಚೆಕ್ ಮಾಡ್ತೀವಿ ಅಷ್ಟೇ. ಇದು ಮೋಸ್ಟ್ ಕಾಮನ್ ಥಿಂಗ್ಸ್ ನೀವು ಚೆಕ್ ಮಾಡೋದು. ಇದರಲ್ಲಿ ಏನಾದ್ರು ಸಮಸ್ಯೆಗಳಿದ್ದರೆ ಅದನ್ನು ನಾವು ಕಂಟ್ರೋಲ್ ಮಾಡಿ ದೆನ್ ನೀವು ವೀರ್ಯ ಪರೀಕ್ಷೆಗಳು ಮಾಡಿಸ್ರಿ. ಇಲ್ಲ ಅಂದರೆ ಡೆಫಿನೆಟ್ಲಿ ಅಬ್ನಾರ್ಮಲೇ ಬರುತ್ತೆ. ಓಕೆ ಓಕೆ ಓಕೆ. ಸೊ ಇದು ವೀರ್ಯ ಪರೀಕ್ಷೆನಲ್ಲಿ ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಪ್ರಕಾರ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟಿಂಗೇ ಹೇಳ್ತೀವಿ. ಹಾರ್ಮೋನ್ ಪರೀಕ್ಷೆಗಳೇನಾದ್ರು ಮಾಡಬೇಕಾ, ಇಲ್ಲ ಬೀಜ ಎಲ್ಲಿಂದ ಸ್ಪರ್ಮ್ ಉತ್ಪತ್ತಿ ಆಗುತ್ತೋ, ಟೆಸ್ಟಿಸ್ ಅನ್ನೋದು, ಸ್ಕ್ರೋಟಮ್ ಅನ್ನೋದು ಔಟ್ಸೈಡ್ ದ ಬಾಡಿ ಇರುತ್ತೆ. ಈಗ ಸ್ವಲ್ಪ ಜನ ಆಕ್ಯುಪೇಷನಲ್ ಅಂದರೆ ಈಗ ಡ್ರೈವರ್ ಕೆಲಸ ಮಾಡೋರು, ಫ್ಯಾಕ್ಟ್ರೀಸ್ನಲ್ಲಿ ಕೆಲಸ ಮಾಡೋರು, ಅವ್ರಿಗೆಲ್ಲ ಹೀಟ್ ಎಕ್ಸ್ಪೋಜರ್ ಜಾಸ್ತಿ. ಕರೆಕ್ಟ್. ಈಗ ಪೇಂಟರ್ಸ್, ಅವ್ರಿಗೆ ಈ ಪೇಂಟ್ನಲ್ಲಿ ಕೆಮಿಕಲ್ಸ್ ಎಕ್ಸ್ಪೋಜರ್ ಎಲ್ಲ ಜಾಸ್ತಿ. ವಾಸನೆ. ಸೊ ಅದೆಲ್ಲ ಆಲ್ ದಿಸ್ ಆಕ್ಯುಪೇಷನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೂ ಅವ್ರಿಗೆ ಡೆಫಿನೆಟ್ಲಿ ಅಬ್ನಾರ್ಮಲ್ ಆಗಿ ಬರುತ್ತೆ. ಸೊ ಅವ್ರದ್ದು ಹಿಸ್ಟ್ರಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಫಾರ್ಮರ್ಸ್ ಪೆಸ್ಟಿಸೈಡ್ಸ್ ಎಕ್ಸ್ಪೋಜರ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಆಕ್ಯುಪೇಷನಲ್ ಹಿಸ್ಟ್ರಿ ಕಡೆಯಿಂದ ಅವ್ರ ಹ್ಯಾಬಿಟ್ಸ್, ಅವ್ರ ಮೆಡಿಸಿನ್ಸ್, ಸ್ವಲ್ಪ ಜನ ಆಂಗ್ಸೈಟಿ ಡಿಪ್ರೆಷನ್ಗೆ ಎಲ್ಲ ಮಾತ್ರೆಗಳು ತೊಗೋತಾರೆ. ಸೊ ಅದರಿಂದನೂ ಅವ್ರದ್ದು ವೀರ್ಯ ಮೇಲೆ ಎಫೆಕ್ಟ್ ಇರ್ಬೋದು. ಸೊ ಇದೆಲ್ಲ ಡೀಟೇಲ್ ಆಗಿ ನಾವು ಹಿಸ್ಟ್ರಿ ಎಲ್ಲ ತೊಗೊಂಡಿದ್ದಾದಮೇಲೆ ಅವ್ರ ಬೇಸಿಕ್ ಹೆಲ್ತ್ ನೋಡಿ ದೆನ್ ವೀರ್ಯ ಪರೀಕ್ಷೆ ನೋಡಿ ಅದರ ಪ್ರಕಾರ ನಾವು ನೆಕ್ಸ್ಟ್ ಸ್ಟೆಪ್ಸ್ ಇನ್ನೇನಾದ್ರು ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡಬೇಕಾ ಇಲ್ಲ ಅಂತ ಹೇಳ್ಬೋದು. ಓಕೆ. ಈಗ ನೀವು ನಾಲ್ಕು ವಿಚಾರಗಳನ್ನ ಹೇಳಿದ್ರಿ. ಅಂದರೆ ವೀರ್ಯ ಪರೀಕ್ಷೆ ಮಾಡಿದ ಮೇಲೆ ಏನು ಸಮಸ್ಯೆಗಳು ಬರ್ತಾವೆ ಅನ್ನೋದು ಹೇಳಿದ್ರಿ. ಅದು ಇನ್ಫೆಕ್ಷನ್ ಏನಾದರೂ ಇದೆಯಾ, ಅದಕ್ಕೆ ಮೊಟಾಲಿಟಿ ಅಂತ ಹೇಳಿದ್ರೆ ಅಂದರೆ ಚಲನೆ ಮಾಡುವಂಥದ್ದು ಇರ್ಬೋದು, ಅದು ನೋಡೋಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈ ಥರ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಿ. ಸೊ ಇವೆಲ್ಲವೂ ಸರಿ ಮಾಡಬಹುದಾದ ಸಮಸ್ಯೆಗಳ, ಇದನ್ನೆಲ್ಲ ವಿ ಕ್ಯಾನ್ ರೆಕ್ಟಿಫೈ ದೀಸ್ ಥಿಂಗ್ಸ್. ಡಿಪೆಂಡ್ಸ್ ಆನ್ ದ ಪ್ರಾಬ್ಲಮ್. ಈಗ ಯಾಕೆ ಇದು ಕಡಿಮೆ ಇದೆ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಈಗ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಬೀಜನಲ್ಲಿ ಅದು ಉತ್ಪತ್ತಿ ಆಗುತ್ತೆ, ಸ್ಪರ್ಮ್ಸ್. ಸೊ ಫಾರ್ ವುಮೆನ್ ಅದು ಹೆಂಗಸರಿಗೆ ಅದು ಬೇರೆ. ನಾವು ಹುಟ್ಟುವಾಗಲೇ ಇಷ್ಟು ಮೊಟ್ಟೆ ಅಂತ ಫಿಕ್ಸ್ಡ್ ಡೆಪಾಸಿಟ್ ಅಮೌಂಟಿಂದ ಬ್ಯಾಂಕ್ ಥರ ಇಷ್ಟೇ ಮೊಟ್ಟೆ ಅಂತ ಇರುತ್ತೆ. ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಅದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಫಾರ್ ಮೆನ್ ಇಟ್ ಇಸ್ ನಾಟ್ ಲೈಕ್ ದಟ್. ಅವ್ರಿಗೆ ಏನಂದರೆ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಆ ಬೀಜನಲ್ಲಿ ಟೆಸ್ಟಿಸ್ನಲ್ಲಿ ಒಂದು ಫ್ಯಾಕ್ಟ್ರಿ ಥರ ಅದು. ಸೊ ಆ ಪ್ರೊಡಕ್ಷನ್ ಅನ್ನೋದು ಏನಾದ್ರು ಪ್ರಾಬ್ಲಮ್ಮಾ, ಇಲ್ಲ ಅದು ಪ್ರೊಡ್ಯೂಸ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಯಾವುದಿರುತ್ತೆ, ಡಕ್ಟ್ಸ್ ಏನಾದ್ರು ಇರುತ್ತೆ, ಅದು ಬ್ಲಾಕ್ ಇದೆಯಾ ಅಂತ ನಾವು ಸಮಸ್ಯೆಗಳನ್ನ ಚೆಕ್ ಮಾಡಬೇಕು. ಸೊ ಇದು ಹೇಗೆ ಗೊತ್ತಾಗುತ್ತೆ? ಒಂದು ನಾವು ಬೇಸಿಕ್ ಸ್ಕ್ಯಾನ್ ಮಾಡಿಸ್ತೀವಿ, ಸ್ಕ್ರೋಟಮ್ ಸ್ಕ್ಯಾನ್. ಏನಾದ್ರು ಬ್ಲಡ್ ಫ್ಲೋ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ, ರಕ್ತಗಳೇನಾದ್ರು ಬ್ಲಾಕೇಜ್ ಆಗಿದೆಯಾ, ವೆರಿಕೋಸೀಲ್ ಅಂತ ಏನಾದ್ರು ಸಮಸ್ಯೆ ಇದೆಯಾ. ಎರಡನೇದು ಹಾರ್ಮೋನ್ಸ್ ಟೆಸ್ಟ್. ಹಾರ್ಮೋನ್ಸ್ ಕರೆಕ್ಟಾಗಿ ಇದೆ ವ್ಯಾಲ್ಯೂ ಅಂದರೆ ಉತ್ಪತ್ತಿ ಚೆನ್ನಾಗಿ ಆಗ್ತಾ ಇದೆ, ಬ್ಲಾಕೇಜ್ ಏನಾದ್ರು ಇದೆ ಅಂತ. ಹಾರ್ಮೋನ್ಸೇ ಪ್ರಾಬ್ಲಮ್ ಇದೆ ಅಂದರೆ ಫ್ಯಾಕ್ಟ್ರಿನೇ ಕೆಲಸ ಮಾಡ್ತಾ ಇಲ್ಲ, ಸ್ಪರ್ಮ್ ಪ್ರೊಡಕ್ಷನ್ನೇ ಆಗ್ತಾ ಇಲ್ಲ. ಸೊ ಇದೆಲ್ಲ ಯಾಕೆ ಅದರ ಪ್ರಕಾರ ನಾವು ಡಿಸ್ಕಸ್ ಮಾಡ್ಬೋದು. ಬ್ಲಾಕೇಜ್ ಇದೆ ಅಂದರೆ ಬ್ಲಾಕೇಜ್ ಯಾಕಾಗುತ್ತೆ? ಇನ್ಫೆಕ್ಷನ್ ಇದ್ದರೆ ಬ್ಲಾಕ್ ಏನಾದ್ರು ಆಗ್ಬೋದು ಬಾಡಿನಲ್ಲಿ. ಇಲ್ಲ ಅವರೇನಾದ್ರು ಆಪ್ರೇಷನ್, ಸರ್ಜರಿ, ಈಗ ಹರ್ನಿಯಾ ಆಪ್ರೇಷನ್ ಅನ್ನೋದು ಇಲ್ಲ ಬೇರೆ ಏನಾದ್ರು ಆಪ್ರೇಷನ್ ಆಗಿದೆ ಅಂದರೆ ಆವಾಗ ಬ್ಲಾಕೇಜ್ ಆಗ್ಬೋದು, ಹೀಲಿಂಗ್ ಆವಾಗ ಸ್ಟ್ರಿಕ್ಚರ್ಸ್ ಎಲ್ಲ ಆಗಿ. ಮೂರನೇದು ಏನಾದ್ರು ಅವರು ಚಿಕ್ಕದಿದ್ದವಾಗ ಪೆಟ್ಟು ಬಿದ್ದರೆ, ಇಲ್ಲ ಏನಾದ್ರು ಏನಂತಾರೆ ಮಮ್ಸ್ ಇನ್ಫೆಕ್ಷನ್ ಎಲ್ಲ ಚಿಕ್ಕವಾಗ ಬರುತ್ತೆ, ಅದು ಚೆನ್ನಾಗಿ ಹೀಲ್ ಆಗಿಲ್ಲ ಅಂದ್ರೂ ಅದರಿಂದ, ಆ ಥರ ಸುಮಾರು ರೀಸನ್ಸಿಂದ ಇದು ಬ್ಲಾಕೇಜಸ್ ಎಲ್ಲ ಆಗ್ಬೋದು. ಸ್ವಲ್ಪ ಜನಗೆ ಹುಟ್ಟುವಾಗಿಂದನೇ ಅದು ಡಕ್ಟ್ಸೇ ಇರಲ್ಲ, ಜೆನೆಟಿಕ್ ಪ್ರಾಬ್ಲಮ್ನೂ ಇರ್ಬೋದು. ಇದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಕೆಲಸ ಅನ್ನೋದು ಆಗ್ತಾ ಇಲ್ಲ ಅಂದರೆ ಅದು ಕ್ಯಾನ್ ಹ್ಯಾಪನ್ ಇದರ್ ಜೆನೆಟಿಕಲಿ, ಅವ್ರಿಗೆ ಪ್ರೊಡಕ್ಷನ್ ಮುಂಚೆಯಿಂದನೇ ಇಲ್ಲ, ಆರ್ ಈಗ ನಾವು ನೋಡ್ತಾ ಇರ್ತೀವಿ ಸ್ವಲ್ಪ ಜನ ತುಂಬ ಮಸಲ್ಸ್ ಬಾಡಿ ಬಿಲ್ಡಿಂಗ್ಗೆ ಎಲ್ಲ ಸ್ಟೀರಾಯ್ಡ್ಸ್ ತೊಗೋತಾರೆ, ಇಲ್ಲ ಬೇರೆ ಮೆಡಿಸಿನ್ಸ್ ಎಲ್ಲ ತೊಗೋತಾರೆ. ಅದರಿಂದ ಇದು ಹಾರ್ಮೋನ್ಸ್ ಎಲ್ಲ ಹ್ಯಾಂಪರ್ ಆಗಿಬಿಟ್ಟು ಅವ್ರದ್ದು ಟೆಸ್ಟಿಸ್ ಸ್ಪರ್ಮ್ ಪ್ರೊಡಕ್ಷನ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ. ಸೊ ಈ ಥರ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿಬಿಟ್ಟು ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಏನು ಕೊಡಬೇಕಂತ ಹೇಳ್ಬೋದು.
ಸೊ ಹಾಗೆ 4 ಸಮಸ್ಯೆಗಳ ಬಗ್ಗೆ ಹೇಳಿದರು ಮತ್ತು ಅದರ ಪರಿಹಾರಗಳ ಬಗ್ಗೆ ಕೂಡ ಹೇಳಿದರು. ಈ ಸಮಸ್ಯೆಗಳು ಉದ್ಭವಗೊಳ್ಳಕ್ಕೆ ಏನು ಕಾರಣಗಳಿರಬಹುದು ಅನ್ನೋ ಮಾತನ್ನು ಕೂಡ ಹೇಳಿದರು. ಈಗ ಯೂಶ್ವಲಿ ಅಂದರೆ ಗಂಡ ಹೆಂಡತಿ ಇಬ್ಬರು ಬಂದಾಗ ಸೊ ನೀವಿಬ್ಬರನ್ನೂ ಟೆಸ್ಟ್ ಮಾಡ್ತೀರಾ ಮತ್ತು ಯಾರ ಹತ್ರ ಸಮಸ್ಯೆ ಇದೆ ಆ ಸಮಸ್ಯೆಗೆ ನೀವು ಅದಕ್ಕೆ ಏನು ಟೆಸ್ಟ್ ಬೇಕು ಹೇಳ್ತೀರಾ. ನನ್ನ ಒಂದು ಪ್ರಶ್ನೆ ಏನಂತಂದರೆ, ಈಗ ಈ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಳುವಾಗ ಅಂದರೆ ಈಗ ಎಲ್ರಿಗೂ ಒಂದು ಹಿಂಜರಿಕೆ ಇರುತ್ತಲ್ಲ, ಅಂದರೆ ನೀನು ಫಸ್ಟ್ ಮಾಡಿಸ್ಕೊಂಬಿಡು, ಫಸ್ಟ್ ನಿಮ್ಮ ನೋಡೋಣ. ಸೊ ಆ ಥರ ಗಂಡು ಮತ್ತು ಹೆಣ್ಣು ಯಾರು ತುಂಬ ದೇ ಆರ್ ನಾಟ್ ವೆರಿ ಕಂಫರ್ಟಬಲ್ ವಿತ್ ದ ಟೆಸ್ಟ್, ಆ ಥರ ಗಂಡಸಿಗೆ ಜಾಸ್ತಿ ಕಂಫರ್ಟಬಲ್ ಇರಲ್ವಾ? ಮುಂಚೆ ಇತ್ತು, ಈಗ ಟು ಬಿ ಆನೆಸ್ಟ್ ಅಷ್ಟು ಏನು ಅನಿಸ್ತಾ ಇಲ್ಲ. ಬಟ್ ನಾವು ಸ್ವಲ್ಪ ಅವರು ಮೆಂಟ್ಯಾಲಿಟಿ ಡಿಫ್ರೆಂಟ್ ಇರುತ್ತೆ. ಬರೀ ಓದಿದ ಜನನೇ ಅವ್ರಿಗೇನೆ ಎಜುಕೇಟೆಡ್ ಪೀಪಲೇ ಈ ಥರ ಅವರೆಲ್ಲ ಬರ್ತಾರೆ ಎಲ್ಲ ಟೆಸ್ಟ್ ಮಾಡಿಸ್ಕೊತಾರಂತ ಇಲ್ಲ. ಸಮ್ಟೈಮ್ಸ್ ನಾವು ಏನು ಜಾಸ್ತಿ ನೋಡಿದ್ವಿ, ಯಾರಿಗೆ ಹಳ್ಳಿ ಜನ ಅವರು ಆ್ಯಕ್ಚುಲಿ ಬಂದುಬಿಟ್ಟು ಟೆಸ್ಟ್ ಮಾಡಿಸ್ಕೊತಾರೆ. ಓವರ್ ಎಜುಕೇಟೆಡ್ ಪೀಪಲ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಮಿಕ್ಸ್ಡ್ ಥಿಂಗ್, ಇಟ್ ಡಿಪೆಂಡ್ಸ್ ಆನ್ ಯೋರ್ ಥಿಂಕಿಂಗ್ ಅಲ್ವಾ. ಸೊ ಈಗ ಇತ್ತೀಚಿನದಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಕಂಫರ್ಟಬಲ್, ದೇ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಬ್ಬರದು ಟೆಸ್ಟ್ ಮಾಡಿಸ್ಕೋಬೇಕು ಅಂತ. ಸ್ವಲ್ಪ ಜನನಲ್ಲಿ ಈಗಲೂ ಇದೆ, ಫಸ್ಟ್ ವೈಫ್ದು ಚೆಕ್ ಮಾಡಿರಿ ಡಾಕ್ಟರ್, ಆಮೇಲೆ ನಾವು ನೋಡಿ. ನಿನ್ನೆನೂ ಒಬ್ಬರು ಕಪಲ್ ಬಂದರು, ಅವ್ರಿಗೆ ಈಗ ಮದುವೆ ಆಗಿ 4 years ಆಗಿದೆ. ಅವ್ರು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ, ಮಕ್ಕಳಾಗಿಲ್ಲ. ಪಾಪ ವೈಫಿಗೆ ಎಲ್ಲ ಟೆಸ್ಟ್ ಮಾಡಿದರು, ಟ್ಯೂಬ್ಸ್ ಓಪನ್ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡಿದರು, ಓವ್ಯುಲೇಷನ್ಗೆ ಮಾತ್ರೆಗಳೆಲ್ಲ ತೊಗೊಂಡ್ಬಿಟ್ಟು ಫ್ರಮ್ 2 ವರ್ಷದಿಂದ ಶಿ ಈಸ್ ಟೇಕಿಂಗ್ ಮೆಡಿಸಿನ್ಸ್, ಮಾತ್ರೆ ತೊಗೋತಾನೇ ಇಂಜೆಕ್ಷನ್ಸ್ ಅದು ಇದು ಎಲ್ಲ ಮಾಡಿಸಿದ್ರು. ನನ್ನ ಕಡೆ ನಿನ್ನೆ ಬಂದವಾಗ ನಾನು ಹಸ್ಬೆಂಡ್ ರಿಪೋರ್ಟ್ ಎಲ್ಲಿ ಅಂತ ಹೇಳಿದರೆ, ಹಸ್ಬೆಂಡು ಇನ್ನೂ ಮಾಡಿಸಿಲ್ಲ ಅಂತ. ಯಾಕೆ ಮಾಡಿಸಿಲ್ಲ ಅಂತ ಹೇಳಿದರೆ, ಅಂದರೆ ಏನು ಪ್ರಾಬ್ಲಮ್ ಏನು ಅನಿಸಿಲ್ಲ ಅಂತೇಳಿ. ನಿಮಗೆ ಹೇಗೆ ಗೊತ್ತು ಪ್ರಾಬ್ಲಮ್ ಏನಿಲ್ಲ ಅಂದರೆ, ಇಲ್ಲ ಸೀಮೆನ್ ಸ್ಯಾಂಪಲ್ ಚೆನ್ನಾಗಿದೆ, ಕ್ವಾಲಿಟಿ ಕಲರ್ ಅದೆಲ್ಲ ಚೆನ್ನಾಗಿದೆ, ನಮ್ಗೆ ಇದರಲ್ಲಿನೂ ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಇಲ್ಲ, ಈ ಥರ ನೀವು ಮಾಡಬೇಕು, ಅದರಲ್ಲಿ ಕಣ ಇದೆಯಾ ಇಲ್ಲ ಅನ್ನೋದು ನಮಗೆ ಕಾಣಲ್ಲ ಅಲ್ಲ, ನಾವು ಟೆಸ್ಟ್ ಮಾಡಬೇಕು. ಅದು ಮಾಡಿಸಿದ್ರೆ ನಮ್ಗೆ ಗೊತ್ತಾಗಿದೆ ಅಲ್ಲಿ ಸ್ಪರ್ಮ್ಸೇ ಇಲ್ಲ. ಸ್ಪರ್ಮ್ಸೇ ಇಲ್ಲ, ಪೂರ್ತಿ 0 ಆಗಿ ಇದೆ. ಕೌಂಟ್ ಕಡಿಮೆ ಅಂತಿಲ್ಲ, ಇಲ್ವೇ ಇಲ್ಲ, ಏನೂ ಇಲ್ಲ, ಸ್ಪರ್ಮ್ಸೇ ಇಲ್ಲ. ಸೊ ಇಂಥದ್ದು ಕೇಸಸ್ನೂ ಇರುತ್ತೆ. ನಿಮ್ಗೆ ಸ್ವಲ್ಪ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಸೇರ್ಲಿಕ್ಕೆ ಏನೂ ತೊಂದರೆ ಇಲ್ಲ, ಸೀಮೆನ್ ಕ್ವಾಂಟಿಟಿನೂ ಚೆನ್ನಾಗಿ ಬರ್ತಾ ಇದೆ, ಕ್ವಾಲಿಟಿನೂ ಕಲರ್ನೂ ಚೆನ್ನಾಗಿದೆ, ನಮಗೇನು ಪ್ರಾಬ್ಲಮ್ ಇಲ್ಲ ಡಾಕ್ಟರ್, ಮತ್ತು ನಮ್ಗೆ ಯಾಕೆ ನಾವು ಟೆಸ್ಟ್ ಮಾಡಬೇಕು ಅಂತ. ಸೀಮೆನ್ ಕ್ವಾಲಿಟಿ ಕ್ವಾಂಟಿಟಿ ಏನು ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಮತ್ತು ಅದ್ರ ಒಳಗಡೆಯಿಂದ ಸ್ಪರ್ಮ್ಸ್ಗೇನು ಸಂಬಂಧ ಇಲ್ಲ. ಎಲ್ಲ ಮೇಲೆ ಚೆನ್ನಾಗಿದ್ರು ಕೂಡ ಒಳಗಡೆ ಸ್ಪರ್ಮ್ಸ್ ಅನ್ನೋದು ವೀರ್ಯ ಅನ್ನೋದು ಇರ್ಬೋದು, ಆರ್ ಕಡಿಮೆ ಇರ್ಬೋದು, ಆರ್ ಮೇ ಬಿ 0. ಯಾಕೆ 0 ಥರದ್ದಾಗುತ್ತೆ? ಸ್ವಲ್ಪ ಜನಕ್ಕೆ ಅದು ಪ್ರೊಡಕ್ಷನೇ ಆಗ್ತಾ ಇಲ್ಲ, ಸ್ಪರ್ಮ್ಸೇ ಇಲ್ಲ ಅಂದ್ರೂ ನಾವು ಡಿಸ್ಕಸ್ ಮಾಡಿರ್ತಾರೆ, ಅವರು ಸ್ಪರ್ಮ್ಸ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದು ಪ್ರೊಡಕ್ಷನ್ ಆಗಿ ಹೊರಗೆ ಬರಲಿಕ್ಕೆ ದಾರಿ ಬ್ಲಾಕ್ ಇದೆ. ಸೊ ಈ ಥರ ರೀಸನ್ಸ್ನೂ ಇರ್ಬೋದು. ಓಕೆ, ಈಗ 0 ಸ್ಪರ್ಮ್ಸ್ ಇದ್ದರೆ ಈಗ ತುಂಬ ಜನ ಅಂದರೆ ಕೆಲವರಿಗೆ ಇರ್ಬೋದು ಆ ಥರ, ಅಂಥವ್ರಿಗೆ ಏನು ವಾಟ್ ಈಸ್ ಸೊಲ್ಯೂಷನ್ ಡಾಕ್ಟರ್? ಇಫ್ ಇನ್ ಕೇಸ್ ಅವ್ರಿಗೆ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ನಾವು ಅಂಡರ್ ಎನಸ್ಥೀಷಿಯಾ ಪ್ರಜ್ಞೆ ತಪ್ಪಿಸಿದ ಮಾತ್ರೆ ಕೊಟ್ಬಿಟ್ಟು ಒಂದು ಚಿಕ್ಕ ಸೂಜಿ ಹಾಕಿ ಬೀಜದಿಂದ ನಾವು ಸ್ಪರ್ಮ್ಸ್ನ ತೆಗೆದುಬಿಟ್ಟು ಅದು ಮೊಟ್ಟೆನಲ್ಲಿ ಹಾಕಿ ಭ್ರೂಣ ಫಾರ್ಮ್ ಮಾಡಿ ಫ್ರೀಸ್ ಮಾಡ್ಬೋದು. ಇಲ್ಲಾಂದರೆ ಅವರಿಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಇಮಿಡಿಯೇಟ್ಲಿ ಮಾಡ್ಬೋದು IVF ಮೂಲಕವಾಗಿ. ಈ ಒಂದು ಸೂಜಿ ಹಾಕಿ ತೆಗಿಲಿಕ್ಕೆ ಪೆಸ್ಸಾ ಅಂತ ಕರಿತೀವಿ. ಇಟ್ಸ್ ಅ ಸಿಂಪಲ್ ಪೆಸ್ಸಾ ಪ್ರೊಸೀಜರ್. ಸರ್ಜಿಕಲಿ ಸ್ಪರ್ಮ್ಸ್ನ ನಾವು ರಿಟ್ರೀವ್ ಮಾಡಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಉತ್ಪತ್ತಿನೇ ಇಲ್ಲ ಅಂದ್ರೂ ನಾವು ಸ್ವಲ್ಪ ಮಾತ್ರೆ ಕೊಟ್ಬಿಟ್ಟು ಆ ಇಂಜಿನ್ನ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆರ್ ಇಲ್ಲ ಪೂರ್ತಿಯಾಗಿ ಅದು ಫ್ಯಾಕ್ಟ್ರಿ ಫುಲ್ ಎಟ್ರೋಫೀಡ್ ಆಗಿದೆ, ಟೆಸ್ಟಿಸೇ ತುಂಬ ಚಿಕ್ಕದಾಗಿಬಿಟ್ಟಿದೆ, ಇಲ್ಲ ಜೆನೆಟಿಕ್ ಪ್ರಾಬ್ಲಮ್ ಇದೆ ಏನಾರ್ದು, ಅದರಿಂದ ಈ ಥರ ಆಗಿದೆ ಅಂದರೆ ಅವರು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಡೋನಾರ್ ಸ್ಪರ್ಮ್ಸ್ಗೆ ಆ ಥರ ಹೋಗ್ಬೋದು ಅವರು. ಈಗ ಬ್ಲಡ್ ಬೇಕಂದರೆ ನಾವು ಬ್ಲಡ್ ಬ್ಯಾಂಕ್ಗೆ ಹೋಗ್ತೀವಿ, ಕಿಡ್ನಿ ಬೇಕಂದರೆ ನಾವು ಡೋನಾರ್ ಕಿಡ್ನಿ ತೊಗೋತೀವಿ. ಹಾಗೆ ಸ್ಪರ್ಮ್ಸ್ ಇಲ್ಲ ಅಂದರೆ ನಾವು ಡೋನಾರ್ ಸ್ಪರ್ಮಿಂದ ವೈಫ್ ಗರ್ಭಾಶಯನಲ್ಲಿ ಇಡ್ಬೋದು, ಇಫ್ ಹರ್ ಸೈಡಿಂದ ಎಲ್ಲ ಚೆನ್ನಾಗಿದೆ ಅಂದರೆ. ಇಲ್ಲ ಅಂದರೆ ನಾವು ಒಂದು ಸ್ಪರ್ಮ್ನ ಮೊಟ್ಟೆನಲ್ಲಿ ಹಾಕಿ ಆ ಭ್ರೂಣ ಫಾರ್ಮ್ ಮಾಡಿ ಗರ್ಭಾಶಯನಲ್ಲಿ ಹಾಕಿ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ಬೋದು. ಓಕೆ, ಅಲ್ಲಿಗೆ ಒಂದು ತುಂಬ ಇಂಪಾರ್ಟೆಂಟ್ ವಿಚಾರಕ್ಕೆ ನಾವು ಬರ್ತಾ ಇದ್ದೀವಿ ಈಗ. ಇನ್ ದ ಸೆನ್ಸ್ ನಾವು ಈಗ ನೀವು ಹೇಳಿದ್ರಲ್ಲ ಅಂದರೆ ಡೋನರಿಂದ ತೊಗೊಳ್ಳೋದು ಅಂತ ಹೇಳಿದ್ರಲ್ಲ ನೀವು. ಈಗ ತುಂಬ ಜನರಿಗೆ ಅದು ಮೆಂಟಲಿ ಬ್ಲಾಕ್ ಇರುತ್ತೆ ಅನ್ಸುತ್ತಲ್ವಾ ಡೋನರಿಂದ ತೊಗೊಳ್ಳೋದ್ರ ಬಗ್ಗೆ. ಈಗ ಕಿಡ್ನಿ ತೊಗೊಳ್ಳೋದು ಅಥವಾ ಬ್ಲಡ್ ತೊಗೊಳ್ಳೋದು ಬೇರೆ, ಬಟ್ ಸ್ಪರ್ಮ್ ತೊಗೊಳ್ಳೋದು ಅಂತಂದರೆ ಗೊತ್ತಿಲ್ಲ ನನಗೆ, ಜಸ್ಟ್ ಥಿಂಕಿಂಗ್. ಸೊ ಅದು ಮಗು ನಂದಲ್ಲ ಅಂತ ಅನ್ಸೋಕ್ಕೆ ಶುರು ಆಗುತ್ತಾ? ಅದು ಹೇಗೆ, ಹೌ ಡು ಯು ಹ್ಯಾಂಡಲ್ ದ್ಯಾಟ್? ಇಟ್ ಆಲ್ ಡಿಪೆಂಡ್ಸ್ ಆನ್. ಈಗ ಸ್ವಲ್ಪ ಜನ ನಮ್ಮ ಕಡೆ ಬರ್ತಾರೆ, ಡಾಕ್ಟರ್ ಮೊಟ್ಟೆನೇ ಇಲ್ಲ, ಸ್ಪರ್ಮ್ಸ್ನೂ ಇಲ್ಲ,
ಇಲ್ಲ ಅಂದರೆ ಸ್ವಲ್ಪ ಜನ ಬರ್ತಾರೆ, ನಾವು ಎಷ್ಟೋ ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿದ್ವಿ ಡಾಕ್ಟರ್, ಈಗ ನಾವು ಅಡಾಪ್ಷನ್ಗೆ ಹೋಗಿಬಿಡ್ತೀವಿ ಅಂತ. ನಾನೇನು ಹೇಳ್ತೀನಿ ಅಂದರೆ, ನೀವು ಅಡಾಪ್ಷನ್ಗೆ ಹೋಗೋಕ್ಕಿಂತ ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇದು ನಿಮ್ದಲ್ವಾ. ವೈಫ್ ಗರ್ಭಾಶಯನಲ್ಲಿ ಹಾಕ್ತಾ ಇದ್ದೀವಿ, ವೈಫ್ ಇಸ್ ಕ್ಯಾರಿಂಗ್ ದ ಪ್ರೆಗ್ನೆನ್ಸಿ. 9 months ಅನ್ನೋದು ವೈಫ್ಗೆ ಪ್ರೆಗ್ನೆನ್ಸಿ ಎಲ್ಲ ನಡೀತಾ ಇದೆ, ಡೆಲಿವರಿ ವೈಫ್ಗೆ ಆಗ್ತಾ ಇದೆ. ನೀವು ಅಡಾಪ್ಷನ್ ಅಂದರೆ ಪೂರ್ತಿಯಾಗಿ ಬೇರೆ. ಅದಕ್ಕಿಂತ ಇದನ್ನು ಕಂಪೇರ್ ಮಾಡಿದರೆ ನೀವು ಅಟ್ಲೀಸ್ಟ್ ಹಾಫ್ ಜೀನ್ಸ್ ಇರುತ್ತೆ, ನಿಮ್ಮ ಜೆನೆಟಿಕ್ಸೇ ಹೋಗುತ್ತೆ, ಆ ಹಾಫ್ ಬಯೋಲಾಜಿಕಲಿ ಚೈಲ್ಡ್ ಮಗು ನಿಮ್ಮದೇ ಇರುತ್ತೆ. ಸೊ ಆ ಥರ ನೀವು ಯೋಚನೆ ಮಾಡಿರಿ ಅಂತ ನಾವು ಆಪ್ಷನ್ ಕೊಡ್ತೀವಿ. ಬಟ್ ದಟ್ ಈಸ್ ದ ಲಾಸ್ಟ್. ನಾವು ಫಸ್ಟ್ ಅನ್ನೋದು ವಿ ಟ್ರೈ ವಿತ್ ಆಲ್ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಬೀಜದಿಂದ ತೆಗೆದುಬಿಟ್ಟು ಯಾಕೆ ಉತ್ಪತ್ತಿ ಇಲ್ಲ, ಮಾತ್ರೆ ಏನಾದರೂ ಕೊಟ್ಟರೆ ಏನಾದರೂ ಆಗುತ್ತಾ, ಇಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ, PRP ಅಂತ, ಟೆಸ್ಟಿಕ್ಯುಲರ್ PRP ಇದೆಲ್ಲ ಈಗ ನಡೀತಾ ಇದೆ, ಆ ಥರ ಎಲ್ಲ ಟ್ರೈ ಮಾಡ್ಬೋದಾ ಏನು ಅಂತ ನಾವು ಚೆಕ್ ಮಾಡಿಬಿಟ್ಟೆ ದೆನ್ ದ ಆಪ್ಷನ್ ವಿಲ್ ಬಿ either to go for donor sperm. ಸೊ ಈ ಝೀರೋ ಸ್ಪರ್ಮ್ ಅನ್ನೋದು ಪರ್ಸೆಂಟೇಜ್ ತುಂಬ ಕಡಿಮೆ ಅಂತ ಹೇಳ್ತೀರಾ? ಪೂರ್ತಿ ಝೀರೋ. ಓಕೆ. ಝೀರೋ ಸ್ಪರ್ಮ್ ಅಂದರೆ ಸ್ಪರ್ಮ್ಸೇ ಇಲ್ಲ. ಇದು ಆಲ್ಮೋಸ್ಟ್ ಅಂದರೆ ಟೋಟಲ್ 5% ಆಫ್ ದ ಪಾಪ್ಯುಲೇಷನ್, ಮೇಲ್ ಪಾಪ್ಯುಲೇಷನ್ನಲ್ಲಿ ಇದು ಇರುತ್ತೆ. ಓಕೆ. ಇನ್ನು ಈಗ ನೀವು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಗಂಡಸಿಗೂ ಆ ಥರ ಆಗುತ್ತಾ? ಅಂದರೆ ನಾರ್ಮಲ್ ಹ್ಯೂಮನ್ ಬೀಯಿಂಗ್, ನಾರ್ಮಲ್ ಗಂಡಸಿಗೂ ಕೂಡ ವಯಸ್ಸಾದಂಗೆ ಆತನ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಡೌನ್ ಆಗ್ತಾ ಹೋಗುತ್ತಾ, ಹೇಗೆ ಡಾಕ್ಟ್ರೆ? ಸೊ ಈಗ ನಾವು ಹೇಳಿದ ಪ್ರಕಾರ ಅದು ಪ್ರತಿ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಜನರೇಷನ್ ಆಗ್ತಾ ಇರುತ್ತೆ. ನೀವು ಸ್ವಲ್ಪ ಸ್ಟೋರೀಸ್ನು, ನ್ಯೂಸ್ ಆರ್ಟಿಕಲ್ಸ್ ಅದೆಲ್ಲನೂ ಕೇಳಿರ್ಬೋದು. 50 years old ಮ್ಯಾನ್, ಅವರು ಒಂದು 15 ವರ್ಷ 20 ವರ್ಷ ಹುಡುಗಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಅರಬ್ನಲ್ಲಿ, ಇಲ್ಲ ಅದು ಇದು ಅಂತ, ಅವ್ರಿಗೆ ಮಕ್ಕಳಾಗಿದ್ದಾರೆ ಅಂತ. ಸೊ ಏಜ್ ಹೆಚ್ಚಾಕ್ಕೊತ ಹೋಗಿದ್ರೆ ಸ್ಪರ್ಮ್ಸ್ ಇರುತ್ತೆ, ಬಟ್ ಅದರದ್ದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ DNA ಡ್ಯಾಮೇಜ್ ಆಗ್ತಾ ಇರುತ್ತೆ ಸ್ಪರ್ಮ್ಸ್ನಲ್ಲಿ. ಸೊ ಮಿಸ್ಕ್ಯಾರೇಜಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ, ಅಬ್ನಾರ್ಮಲ್ ಬೇಬೀಸ್ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ. ಸೊ ಕೌಂಟ್ ಮೇ ಬಿ ಬೆಟರ್ ಇರುತ್ತೇನೋ, ಹಾಗೇ ಇರುತ್ತೇನೋ, ಬಟ್ ಕ್ವಾಲಿಟಿ ಅನ್ನೋದು ಖಂಡಿತವಾಗಿ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ಒಂದು ಹುಡುಗಿಗೆ 30 ವರ್ಷದ ಒಳಗಡೆ ನೀವು ಹೇಳ್ದಂಗೆ ಮಕ್ಕಳು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿದ್ರಿ, ಅಂದರೆ ನಿಮ್ಮ ಮಾತುಗಳ ಅರ್ಥ ಗೊತ್ತಾಯ್ತು. ಸೊ ಒಬ್ಬ ಗಂಡಸಿಗೆ ಅದು ರಿಲೇಟಿವ್ಲಿ ಹೇಗೆ, ವಾಟ್ ಡು ಯು ಥಿಂಕ್? ಬಿಫೋರ್ 40 ಬೆಟರ್. ಬಿಫೋರ್ 40. ಓಕೆ. ಅಂದರೆ ಆತನ ಮಕ್ಕಳು ಮಾಡುವಂಥದ್ದೆಲ್ಲ ಮುಗಿಸಿಡ್ಬೇಕು, 1 2 ಬಿಫೋರ್ 40. 40 ಆದಮೇಲೆ ಡೆಫಿನೆಟ್ಲಿ ಏಜ್ ರಿಲೇಟೆಡ್ ಚೇಂಜಸ್ ಎಲ್ಲ ಬಾಡಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ನಮ್ಮದು ಲೈಫ್ ಸ್ಟೈಲ್ ರಿಲೇಟೆಡ್ ಅದೆಲ್ಲ ಎಫೆಕ್ಟ್ಸ್ ಮೇಲೆ ಅದ್ರ ಮೂಲಕವಾಗಿ ಡೆಫಿನೆಟ್ಲಿ DNA ಡ್ಯಾಮೇಜ್ ಪ್ರೊಡಕ್ಷನ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ 40+ ಇಲ್ಲ ಅಂದರೆ ಅವ್ರಿಗೇನಾರ್ದು ಯಂಗ್ ಇದ್ದಾರೆ, ಲೆಸ್ ದ್ಯಾನ್ 40 ಇದ್ರೂ ಅವ್ರಿಗೇನಾರ್ದು ಹ್ಯಾಬಿಟ್ಸ್ ಇದೆ, ಸ್ಮೋಕಿಂಗ್, ಆಲ್ಕೋಹಾಲ್ ಏನಾದರೂ ಬೇರೆ ಹ್ಯಾಬಿಟ್ಸ್ ಇದೆ, ಇಲ್ಲ ಅಂದರೆ ಅವ್ರಿಗೇನಾರ್ದು ಕಾಯಿಲೆಗಳಿದೆ, ಡಯಾಬಿಟಿಸ್ ಆ ಥರ ಏನಾರ್ದಿದೆ ಅಂದರೆ ವೀರ್ಯ ಪರೀಕ್ಷೆ ಜೊತೆ ನಾವು ವೀರ್ಯ ಪರೀಕ್ಷೆದು ಅಡ್ವಾನ್ಸ್ ಟೆಸ್ಟಿಂಗ್ DFI ಟೆಸ್ಟ್ ಅಂತ ಮಾಡಿಸ್ತೀವಿ. ಸೊ ದಟ್ ನಮಗೆ ಇದ್ದು ಕಣನಲ್ಲಿ ಎಷ್ಟು DNA ಡ್ಯಾಮೇಜ್ ಕಣ ಇದೆ, ಎಷ್ಟು ಶಾತ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ತುಂಬ ಜನರಿಗೆ ಪ್ರೀ ಮ್ಯಾರಿಟಲ್ ಕೌನ್ಸಲಿಂಗ್ ಆಗಿರಲ್ಲ. ಸೊ ಹೀಗಾಗಿ ಅವರು ಮದುವೆ ಆದ ನಂತರ ಹೇಗೆ ಮಕ್ಕಳು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾಲೆಜು ಕಡಿಮೆ ಇರಬಹುದು ಅಲ್ವಾ? ಆ ಥರದ್ದು ಅಂದರೆ ಪ್ರೊಸೀಜರಲ್ ಹಜಾರ್ಡ್ಸ್ಗಳು ಅಥವಾ ನೀವು ಹೇಳಿದ್ರಲ್ಲ, ಸೊ ಆ ಥರದ್ದಿದ್ದಾಗ ನೀವು ಅದನ್ನು ಹ್ಯಾಂಡಲ್ ಮಾಡ್ತೀರಾ ಅಥವಾ ಅದನ್ನು ಬೇರೆ ಡಾಕ್ಟರ್ಗಳು ಹ್ಯಾಂಡಲ್ ಮಾಡ್ತಾರಾ? ಸೊ ನಾರ್ಮಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್ ಅಂತ ಸುಮಾರು ಜನಗಳು ಬರ್ತಾರೆ, ಕಪಲ್ಸ್, ದಟ್ ಡಾಕ್ಟರ್ ನಾವು ಈಗ ಪ್ಲ್ಯಾನ್ ಮಾಡಬೇಕಂತ ಅನ್ಕೊತಾ ಇದ್ದೀವಿ, ಒಂದು ಸ್ವಲ್ಪ ನಾವು ಮಾತಾಡೋಣ ಅಂತ ಅವ್ರು ಬರ್ತಾರೆ. ಅವ್ರಿಗೆ ನಾವು ನಾರ್ಮಲಿ ಹೇಗೆ ಟ್ರೈ ಮಾಡಬೇಕು ಏನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾವ ಡೇಸ್ನಲ್ಲಿ ಟ್ರೈ ಮಾಡಿದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೆಕೆಂಡ್, ಅವ್ರಿಗೆ ತುಂಬ ಮಿತ್ಸ್ ಇರುತ್ತೆ, ಡೌಟ್ಸ್ ಇರುತ್ತೆ, ಡಾಕ್ಟರ್ ನಾವೇನಾರ್ದು ಸ್ಪೆಷಲ್ ಪೊಸಿಷನ್ನಲ್ಲಿ ಟ್ರೈ ಮಾಡಿದ್ರೇ ನಮಗೆ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ. ಇಲ್ಲ, ಆ ಥರನೂ ಏನೂ ಇಲ್ಲ. ದೆನ್ ಅನದರ್ ವೆರಿ ವೆರಿ ಕಾಮನ್ ಕ್ವೆಶನ್ ಏನಂದರೆ, ನಮಗೆ ಸೇರಿದಾದಮೇಲೆ ವೀರ್ಯ ಯಾವುದು ಸ್ಯಾಂಪಲ್ ಇರುತ್ತೆ ಎಲ್ಲ ಹೊರಗೆ ಬಂದುಬಿಡ್ತಾ ಇದೆ. ಸೊ ಅದರಿಂದ ಏನಾದರೂ ನಮಗೆ ಏನು ಹೋಗ್ತಾನೇ ಇಲ್ಲ ಡಾಕ್ಟರ್, ಅದು ಮೇ ಬಿ ಅದಕ್ಕೆ ನಾವು ಪ್ರೆಗ್ನೆನ್ಸಿ ಆಗ್ತಾ ಇಲ್ಲನಾ ಅಂತ. ಆ ಥರನೂ ಏನೂ ಇಲ್ಲ. ಬಾಡಿ ಒಳಗಡೆ ಏನು ಸಕ್ಷನ್ ಪಂಪ್ ಥರ ಏನೂ ಇರಲ್ಲ, ವೆಜೈನಲ್ಲಿ ಡಿಪಾಸಿಟ್ ಆಗುತ್ತೆ ವೀರ್ಯ ಸ್ಯಾಂಪಲ್, ಅದರಲ್ಲಿ ಸ್ಪರ್ಮ್ಸ್ ಅನ್ನೋದು ಸ್ವಿಮ್ ಮಾಡ್ಕೊತ ಹೋಗಿಬಿಡುತ್ತೆ. ಬರ್ತಾ ಇರೋದು ಸೀಮೆನ್ ಸ್ಯಾಂಪಲ್ ಲಿಕ್ವಿಫೈ ಆಗಿದ್ದಾದಮೇಲೆ, ಅದು ಮೆಲ್ಟ್ ಆಗಿದ್ದಾದಮೇಲೆ ಬಂದುಬಿಡುತ್ತೆ. ಅದು ಬೇರೆ ಇದು ಬೇರೆ, ಅದು ಹೊರಗೆ ಬರೋದು ಅದು ನಾರ್ಮಲ್. ಸೊ ಈ ಥರ ಸ್ವಲ್ಪ ಡೌಟ್ಸ್ ಇರುತ್ತೆ, ಅದೆಲ್ಲನ ನಾವು ಕ್ಲಿಯರ್ ಮಾಡ್ತೀವಿ. ಅವರು ಹೆಲ್ತ್ ಪ್ರಕಾರ ಅವ್ರಿಗೇನಾದ್ರು ಮಾತ್ರೆಗಳು ಕೊಡಬೇಕಾ ಅಂತಲೂ ಹೇಳ್ತೀವಿ. ಸೊ ಇದೆಲ್ಲ ಡೌಟ್ಸ್ ಏನಾದ್ರು ಇದೆ ಅಂದರೆ ದೇ ಕ್ಯಾನ್ ಡೈರೆಕ್ಟ್ಲಿ ಅವರು ಬಂದುಬಿಟ್ಟು ಡಾಕ್ಟರ್ನ ಜೊತೆ ಮಾತಾಡ್ಬೋದು.
ತುಂಬ ಜನ ಇದನ್ನು ಮದುವೆ ಆಗದೇ ಇರೋಂಥ ಹುಡುಗರು ನೋಡ್ತಿರ್ತಾರೆ, ಮದುವೆ ಆಗಬೇಕು ಅಂದ್ಕೊಂಡಿರೋ ನೋಡಿರ್ತಾರೆ. ನಮ್ಮ ಆಡಿಯನ್ಸಲ್ಲಿ ಯಂಗ್ ಆಡಿಯನ್ಸ್ ತುಂಬ ಜನ ಇದ್ದಾರೆ. ಅವ್ರ ಪರವಾಗಿ ಈ ಪ್ರಶ್ನೆ ಕೇಳ್ತಿರೋದು, ಈಗ ಒಬ್ಬ ಮೇಲ್ ಮದುವೆ ಆಗಬೇಕು ಅಂದ್ಕೊಂಡಿದ್ದಾನೆ ಅಥವಾ ಮುಂದೆ ಮದುವೆ ಆಗ್ತಾನೆ 2-3 ವರ್ಷ 4-5 ವರ್ಷ. ಸೊ ಆತ ಅಂದರೆ ಹೇಗೆ ರೆಡಿ ಆಗಬೇಕು ಮದುವೆಗೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಹೇಗೆ ರೆಡಿ ಆಗಬೇಕು, ಏನನ್ನು ಅಳವಡಿಸ್ಕೊಳ್ಬೇಕಂತ ಜೀವನದಲ್ಲಿ, ಅದ್ರ ಬಗ್ಗೆ ಏನಾದರೂ ಎನಿಥಿಂಗ್ ಸ್ಪೆಸಿಫಿಕ್? ಓವರ್ ಆಲ್ ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೋಬೇಕು. ಅದು ಮಕ್ಕಳು ಆಗಬೇಕಂತ ಅದಕ್ಕೋಸ್ಕರ ಅನ್ನೋದು ಸ್ಪೆಷಲ್ ಅಂತ ಏನೂ ಇರಲ್ಲ. ಬಟ್ ಸ್ವಲ್ಪ ಡೆಫಿನೆಟ್ಲಿ ಟಿಪ್ಸ್ ಅನ್ನೋದು ಹೇಳಬೇಕಂದ್ರೆ, ಲ್ಯಾಪ್ಟಾಪ್ಸ್ ಆರ್ ನಾಟ್ ಮೆಂಟ್ ಫಾರ್ ಲ್ಯಾಪ್ ಮೇಲೇ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಮೆನ್ಗೆ ವುಮೆನ್ಗೆ ಡಿಫ್ರೆನ್ಸ್ ಏನಂದರೆ, ಆರ್ಗನ್ಸ್ ಎಲ್ಲ ಫೀಮೇಲ್ಸ್ನಲ್ಲಿ ಒಳಗಡೆ ಇರುತ್ತೆ, ಮೆನ್ಗೆ ಟೆಸ್ಟಿಸ್ ಔಟ್ಸೈಡ್ ದ ಬಾಡಿ ಇರುತ್ತೆ. ಸೊ ದೇ ಆರ್ ವೆರಿ ಹೀಟ್ ಸೆನ್ಸಿಟಿವ್. ಸೊ ಲ್ಯಾಪ್ಟಾಪ್ಸ್ ಆ ಥರ ಎಲ್ಲ ಎಕ್ಸ್ಪೋಜರ್, ಲ್ಯಾಪ್ಟಾಪ್ಸ್ ನೀವು ಇಟ್ಕೊಂಡಿದ್ರೆ ಜಾಸ್ತಿ ಹೊತ್ತು ನೋಡಿದರೆ ಎಲ್ಲ ಹೀಟ್, ಅದೆಲ್ಲ ರೇಡಿಯೇಷನಿಂದ, ಅದರಿಂದ ಎಲ್ಲ ಪ್ರಾಬ್ಲಮ್ ಆಗ್ಬೋದು. ಎರಡನೇದು ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡೋದು, ತುಂಬ ಹಾಟ್ ವಾಟರ್ ಬಾತ್, ಸ್ಟೀಮ್ ಬಾತ್ಸ್. ಈ ಜಿಮ್ ಅವರೆಲ್ಲ ಫ್ರೀ ಸಾನಾಸ್ ಅಂತ ಕೊಡ್ತಾರೆ, ಅದೆಲ್ಲನೂ ತುಂಬ ಹಾರ್ಮ್ಫುಲ್. ಲ್ಯೂಕ್ವಾಮ್ ವಾಟರಿಂದ ಸ್ನಾನ ಮಾಡ್ಬೋದು, ಕೋಲ್ಡ್ ವಾಟರಿಂದ ಮಾಡ್ಬೋದು. ದೆನ್ ಮೂರನೇದು, ಅವರು ಜಾಸ್ತಿ ತುಂಬ ಟೈಟ್ ಕ್ಲೋತ್ಸ್ ಹಾಕ್ಕೊಳ್ಳೋದು, ಟೈಟ್ ಇನ್ನರ್ಸ್, ಟೈಟ್ ಡೆನಿಮ್ಸ್, ಜೀನ್ಸ್ ಇದೆಲ್ಲ ಹಾಕ್ಕೊಳ್ಳೋದು. ಆಲ್ ದೋಸ್ ಥಿಂಗ್ಸ್ ಆಲ್ಸೋ ಯು ಹ್ಯಾವ್ ಟು ಅವಾಯ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಎಷ್ಟು ಆಗುತ್ತೋ ಅಷ್ಟು ಕಾಟನ್ ಫ್ಯಾಬ್ರಿಕ್ ಇಲ್ಲ ಬ್ರೀದಬಲ್ ಸಸ್ಟೈನಬಲ್ ಫ್ಯಾಬ್ರಿಕ್ಸ್ ಯೂಸ್ ಮಾಡಿ ಬಟ್ಟೆ ಹಾಕ್ಕೊಳ್ಳಿದ್ದೆ ಒಳ್ಳೆಯದು. ಸೊ ಇದು ನಾರ್ಮಲ್ ಜನರಲ್ ಥಿಂಗ್ಸ್. ಜೊತೆಗೆ ನೀವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ನಾವು ಡಿಸ್ಕಸ್ ಮಾಡಿರ್ತಾರ, ಆಹಾರ ಚೆನ್ನಾಗಿರಬೇಕು, ಎಕ್ಸಸೈಸ್ ಮಾಡಬೇಕು, ಓವರ್ ಎಕ್ಸಸೈಸ್ನೂ ಮಾಡಬಾರ್ದು, ಆ್ಯಂಡ್ ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ಎಲ್ಲ ತೊಗೋಬಾರ್ದು. ಇದು ಅನ್ನೆಸೆಸರಿ ಕೆಮಿಕಲ್ ಇದ್ದು ಪ್ರೋಟೀನ್ ಪೌಡರ್ಸ್ ಅದು ಇದು ಅಂತ ಈಗ ಮಾರ್ಕೆಟ್ನಲ್ಲಿ ತುಂಬ ಇದೆ. ನನಗೆ ಚೆನ್ನಾಗಿ ಆಗಬೇಕು ಮಕ್ಕಳಂತ ಟೆಸ್ಟೋಸ್ಟಿರಾನ್ ಟ್ಯಾಬ್ಲೆಟ್ಸ್ ತೊಗೋತಾರೆ ಓವರ್ ದ ಕೌಂಟರ್ ಎಲ್ಲ. ಆಲ್ ದೀಸ್ ಆರ್ ವೆರಿ ಹಾರ್ಮ್ಫುಲ್. ಹೌದು, ಎಲ್ಲ ನಿಮಗೆ ಹೆಲ್ಪ್ ಏನು ಆಗಲ್ಲ. ಇದ್ದು ಒಳ್ಳೆ ಕಣನ ಇಟ್ ಈಸ್ ಗೋಯಿಂಗ್ ಟು ಕಿಲ್. ಸೊ ಇದೆಲ್ಲ ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಎಲ್ಲ ಅನ್ನೆಸೆಸರಿಲಿ ನಿಮ್ಗೆ ಏನಾದ್ರು ಬೇಕು, ಪ್ರಾಬ್ಲಮ್ ಇದೆ ಅಂದರೆ ನೀವು ಡಾಕ್ಟರ್ ಜೊತೆ ಕನ್ಸಲ್ಟ್ ಮಾಡ್ಬೋದು. ಈದರ್ ಯು ಕ್ಯಾನ್ ಕಮ್ ಟು ಅಸ್ ಆ್ಯಸ್ ಅ ಫರ್ಟಿಲಿಟಿ ಡಾಕ್ಟರ್ಸ್, ಆರ್ ನಿಮಗೆ ಬೇಕಂದರೆ ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ನೂ ಇರ್ತಾರೆ, ಅವ್ರಿಗೂ ಭೇಟಿ ಆಗಿಬಿಟ್ಟು ನಿಮಗೆ ಏನಾದರೂ ಅನ್ಕಂಫರ್ಟಬಲ್ ಅನಿಸ್ತಾ ಇದೆ, ನಮಗೆ ಮೇಲ್ ಡಾಕ್ಟರೇ ಬೇಕು ಅಂದರೆ ಮೇಲ್ ಫರ್ಟಿಲಿಟಿ ಡಾಕ್ಟರ್ ಹತ್ರ ಹೋಗ್ಬೋದು, ಯೂರಾಲಜಿಸ್ಟ್ ಹತ್ರ ಹೋಗ್ಬೋದು. ಚೆಕ್ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ ಬೇಕಂದರೆ ಕೊಡ್ತಾರೆ ಅವರು. ಸೊ ಅನ್ನೆಸೆಸರಿ ಮೆಡಿಕೇಷನ್ಸ್, ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು. ಇನ್ನು ಈ ಮಾರ್ಕೆಟಲ್ಲಿ ನೀವು ಓವರ್ ದ ಕೌಂಟರ್ ಅಂತ ಹೇಳಿದೆ ನಾನು ಬಂದು ತುಂಬ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ, ನಿಮ್ಮ ಸೆಕ್ಸ್ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಇದನ್ನು ತಗೊಳ್ಳಿ, ಇದನ್ನು ಕುಡೀರಿ, ಇದು ಆ ಥರದ್ದೆಲ್ಲ. ಅದು ಹೌ ಡು ಯು ಮೀನ್? ಆಲ್ ಎವ್ರಿ ಒನ್ ಕ್ಲೇಮ್ಸ್ ಇದರ್ penis size enlargement tablets ಇರಲಿ, ಇಲ್ಲ ಟು increase your libido, ಸೆಕ್ಸ್ ಡ್ರೈವ್ನ ಇನ್ಕ್ರೀಸ್ ಮಾಡೋಕ್ಕೆ. ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ವೆರಿ ಹಾರ್ಮ್ಫುಲ್ ಆ್ಯಕ್ಚುಲಿ. ನಿಮಗೆ ನೀವು ತಗೋತಾ ಇದ್ದದ್ದು ಒಂದು ಕಾರಣಗೆ, ಬಟ್ ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆಗ್ತಾ ಇದೆಯಾ, ಹಾರ್ಟ್ ಮೇಲೆ ಎಫೆಕ್ಟ್ ಇದೆಯಾ, ಇಲ್ಲ ಅದು ಸ್ಪರ್ಮ್ಸ್ನ ಕಿಲ್ ಮಾಡ್ತಾ ಇದೆಯಾ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ನೀವು ಯಾಕೆ, ನಿಮ್ಮ ಪ್ರಾಬ್ಲಮ್ ಯಾಕಿದೆ ಅಂತ ಫಸ್ಟ್ ನೀವು ಡಾಕ್ಟರ್ನ ಭೇಟಿಯಾಗಿ ಅದರದ್ದು ಫಸ್ಟ್ ನೀವು ಕಾಸ್ ಫೈಂಡ್ ಔಟ್ ಮಾಡಬೇಕು. ಅದರ ಪ್ರಕಾರ ನಿಮಗೆ ಸೊಲ್ಯೂಷನ್ ಅದೆಲ್ಲ ಕೊಡ್ತಾರೆ. ಎಕ್ಸಾಕ್ಟ್ಲಿ. ಯಾರು ಸ್ಪೆಷಲಿಸ್ಟ್ ಇರ್ತಾರೆ, ಯಾರು ಅವ್ರು ತಿಳ್ಕೊಂಡಿರ್ತಾರೆ, ಅವ್ರ ಹತ್ರ ಹೋಗಿ ನಾವು ಅದನ್ನು ನಾವು ಸಜೆಷನ್ ತೊಗೋಬೇಕೆ ಹೊರತು ನಾವು ಗೂಗಲ್ ಮಾಡಿಕೊಂಡು ನಾವೇ ಅಂದ್ಕೊಂಡು ಮಾಡೋದು ತಪ್ಪು. ಯಾಕೆಂದರೆ ಅದರಿಂದ ಏನೇನು ಸೈಡ್ ಎಫೆಕ್ಟ್ಗಳಾಗ್ತಾವೆ ನಮಗೆ ಗೊತ್ತಿಲ್ಲ. ಓಕೆ. ಆಮೇಲೆ ಈ ಒಂದು ಮಾತ್ರೆಗಳ ಬಗ್ಗೆ ಹೇಳಿದಾಗ ಪ್ರತಿ ಮನುಷ್ಯನಿಗೂ ಒಂದು ಏಜ್ ಅಂತ ಇರುತ್ತೆ. ಓಕೆ. ಆ ಏಜಿಗೆ ತಕ್ಕಂತೆ ಬಾಡಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಸೊ 18 ವರ್ಷದಲ್ಲಿ ಹೇಗಿದ್ವಿ ಹಾಗೆ ನಾವು 50 ವರ್ಷದಲ್ಲಿ ಇರಬೇಕು ಅಂದರೆ ಆಗಲ್ಲ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಬಾಡಿ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಬಾಡಿ ಬೇಸಿಕಲಿ, ಅಲ್ವಾ? ಸೊ ಆ ದೃಷ್ಟಿಯಿಂದ ಗಂಡಸಿಗೆ ಬರುವಂಥ ಸಮಸ್ಯೆಗಳನ್ನ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಹೇಳಿದರು. ಸೊ ಇದು ನಿಮಗೆ ಅರ್ಥ ಆಯಿತು ಮತ್ತು ನಿಮಗೆ ಯೂಸ್ಫುಲ್ ಆಯಿತು ಅಂತ ನಾನು ಅಂದ್ಕೊಂಡು ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಸೊ ಮೇಡಮ್, ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಈ ವಿಚಾರಗಳನ್ನ ಹೇಳಿದ್ದಕ್ಕೆ. ಸೊ ವೃಕ್ಷ್ ಫರ್ಟಿಲಿಟಿಯ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮತ್ತು ಗೈನಕಾಲಜಿಸ್ಟ್ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ತಿಳಿಸಿ. ಇದಕ್ಕಿಂತ ಮುಂಚೆ 2 ಎಪಿಸೋಡ್ ಮಾಡಿದ್ದೀವಿ, ಇದಾದ ನಂತರ ಕೂಡ ಒಂದು ಎಪಿಸೋಡ್ ಮಾಡಿದ್ದೀವಿ ನಾವು. ಓಕೆ. ಸೊ ದಯವಿಟ್ಟು ಎಲ್ಲವನ್ನು ನೋಡಿ ಆಮೇಲೆ ನಿಮ್ಮ ವಿಚಾರಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮಗೆ ಸಮಸ್ಯೆಗಳಿದ್ದರೆ, ಈ ಕುರಿತಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ವೃಕ್ಷ್ ಫರ್ಟಿಲಿಟಿನ ನೀವು ಅಪ್ರೋಚ್ ಮಾಡಬಹುದು. ಅವ್ರದ್ದು HSR ಲೇಔಟಲ್ಲಿದೆ ಮತ್ತು ಈಗ
ವೈಟ್ ಫೀಲ್ಡಲ್ಲಿ ಕೂಡ ಇದೆ. ಅವರ ಫೋನ್ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲವನ್ನು ಕೂಡ ನಾವು ನಮ್ಮ ಕಮೆಂಟ್ ಬಾಕ್ಸಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನೋಡ್ತಾ ಇರಿ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾ ಇರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.